ಸತ್ಸಂಗದ ಮಹಿಮೆ, ಭಗವದ್ಗೀತೆಯ ದೃಷ್ಟಿಕೋನ. ನಮಸ್ಕಾರ ಶ್ರೋತೃ ಮಿತ್ರರೇ, ಇಂದು ನಾವು ಭಗವದ್ಗೀತೆಯ ಮೂಲಕ ಸತ್ಸಂಗದ ಮಹಿಮೆ ಅಂದರೆ ಒಳ್ಳೆಯ ಸಂಗತಿಗಿಂತ ದೊಡ್ಡ ಪವಿತ್ರತೆ ಇಲ್ಲ ಎಂಬ ಸತ್ಯವನ್ನು ತಿಳಿದುಕೊಳ್ಳೋಣ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾರೆ, ಈ ಶಾಸ್ತ್ರ ವಿಧಿಮುತ್ಸಜ್ಯ ಸ್ವರ್ತತೆ ಕಾಮಕಾರತಃ ನ ಸ್ವಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಅಧ್ಯಾಯ 16 ಶ್ಲೋಕ 23. ಅರ್ಥಾತ್ ಶಾಸ್ತ್ರದ ಮಾರ್ಗವನ್ನು ಬಿಟ್ಟು ಇಚ್ಛೆಯಂತೆ ನಡೆಯುವವನು ನೈತಿಕ ಯಶಸ್ಸನ್ನು ಹೊಂದುತ್ತಾನೆ, ಸಂತೋಷವನ್ನು ಕಾಣುತ್ತಾನೆ ಮತ್ತು ಮುಕ್ತಿಯ ದಾರಿಗೂ ಹತ್ತಿರವಾಗುತ್ತಾನೆ. ಸತ್ಸಂಗವು ಶಾಸ್ತ್ರದ ಒಂದು ಜೀವಂತ ರೂಪ. ಯಾಕೆಂದರೆ ನಾವು ಒಳ್ಳೆಯವರ ಸಂಘದಲ್ಲಿ ಇದ್ದಾಗ ಅವರ ಮಾತುಗಳು, ಭಾವನೆಗಳು, ಅವರ ಶುದ್ಧ ಮನಸ್ಸು ನಮ್ಮನ್ನು ಸ್ಪರ್ಶಿಸುತ್ತವೆ. ಸತ್ಸಂಗ ಎಂದರೆ ಜ್ಞಾನಿಗಳ ಜೊತೆಗೂಡುವುದು, ಧರ್ಮದ ಮಾತು ಕೇಳುವುದು, ಶ್ರದ್ಧೆಯಿಂದ ಪ್ರೇರಿತವಾದ ಚಿಂತನೆ, ದೇವರ ಅನುಭವವನ್ನೇ ಅನಿಸಿಕೊಳ್ಳುವುದು. ಅಲ್ಲದೆ ಸದ್ಗುಣಗಳ ಬೆಳವಣಿಗೆಗೆ ಇದು ಅತ್ಯಂತ ಮುಖ್ಯವಾದ ಸ್ಫೂರ್ತಿಯ ಮೂಲ. ಭಗವದ್ಗೀತೆಯಲ್ಲಿ ಅರ್ಜುನನು ಆರಂಭದಲ್ಲಿ ಸಂಶಯದಿಂದ ತುಂಬಿರುತ್ತಾನೆ. ಆದರೆ ಶ್ರೀಕೃಷ್ಣನ ಸಂಘದಲ್ಲಿ ಅವರ ಮಾತುಗಳನ್ನು ಕೇಳುತ್ತಲೇ ಬದಲಾವಣೆ ಹೊಂದುತ್ತಾನೆ. ಇದೇ ಸತ್ಸಂಗದ ಮಹತ್ವ. ಒಳ್ಳೆಯವರ ಒಟ್ಟಿಗಿದ್ದರೆ ನಮ್ಮೊಳಗಿನ ಅಂಧಕಾರವೂ ಬೆಳಕಾಗುತ್ತದೆ, ಮೂಢನಂಬಿಕೆಗಳು ಕರಗುತ್ತವೆ, ಮನಸ್ಸು ಶುದ್ಧವಾಗುತ್ತದೆ. ಸತ್ಸಂಗವು ಬುದ್ಧಿಯನ್ನು ತಡೆಯುವುದಿಲ್ಲ, ಬದಲಿಗೆ ಬುದ್ಧಿಗೆ ಸತ್ಯವನ್ನು ತೋರಿಸುತ್ತದೆ. ಒಳ್ಳೆಯ ಸಂಗತಿಯನ್ನು ಹೊಂದಿದವನು ಎಂದಿಗೂ ಕೀಳಾಗಿ ಬೀಳಲಾರನು. ಅಜ್ಞಾನದಿಂದ ಜ್ಞಾನಕ್ಕೆ, ಅಸತ್ಯದಿಂದ ಸತ್ಯಕ್ಕೆ ಇದೇ ಸತ್ಸಂಗದ ದಾರಿ. ಆದ್ದರಿಂದ ಇಂದಿನ ಭೌತಿಕ ಯುಗದಲ್ಲೂ ನಾವು ಸದಾ ಗಮನಿಸಬೇಕಾದ್ದು ಯಾರ ಸಂಘದಲ್ಲಿದ್ದೇವೆ, ಯಾವ ಮಾತುಗಳನ್ನು ಕೇಳುತ್ತಿದ್ದೇವೆ, ಯಾವ ಶಕ್ತಿಗಳನ್ನು ಅಮೈಕ್ಯವಾಗಿ ಗ್ರಹಿಸುತ್ತಿದ್ದೇವೆ. ಸತ್ಸಂಗ ನಗು ಕೊಡಬಹುದು, ದಿಕ್ಕು ತೋರಿಸಬಹುದು, ಆತ್ಮವನ್ನು ಉಜ್ವಲಗೊಳಿಸಬಹುದು. ಧನ್ಯವಾದಗಳು. ಇಂತಹ ಸತ್ಸಂಗದ ಮಾತುಗಳಿಗಾಗಿ ನಿಮ್ಮ ಧ್ಯಾನ, ಭಕ್ತಿ, ಪ್ರಜ್ಞೆ ಪಥದಲ್ಲಿ ಸದಾ ಒಟ್ಟಿಗೆ ಸಾಗೋಣ. ಹರಿ ಓಂ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಯಾವ ಶ್ಲೋಕ ಅಥವಾ ಪಾಠ ನಿಮಗೆ ಸ್ಪರ್ಶಿಸಿತು ಎಂದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಗೀತೆಯ ಪಾಠಗಳಿಗಾಗಿ. ಧನ್ಯವಾದಗಳು. ನಿಮ್ಮ ಶ್ರದ್ಧೆಯ ದೀಪ ಸದಾ ಬೆಳಗುತ್ತಿರಲಿ.